ಸರ್ ಎಲ್ಲೋ ಒಂದ್ ಕಡೆ ನನ್ಗೆ ಇರೋಕ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಸರ್. ನನ್ ಕಂಟಿನ್ಯೂ ಮಾಡಕ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ ಸರ್. ನಿಮ್ಮನ್ನ ಸೇವ್ ಮಾಡಿದ್ರಲ್ಲ ಅವ್ರ ನಂಬಿಕೆ ಮೇಲೆ ತಾವು ಈ ತರ ಕೊಡಕ್ ಆಗಲ್ಲ ಉತ್ತರ. ಐ ಆಮ್ ಓಪನಿಂಗ್ ದ ಡೋರ್ ಫಾರ್ ಯು. ಶೋಭಾ, ನೀವು ಈ ಕೂಡಲೇ ಮುಖ್ಯ ದ್ವಾರದ ಮೂಲಕ ಹೊರಬರಬೇಕು. ನಿಮ್ಗೆ ಯಾರಿಗೂ ನೋವು ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಬಿಗ್ ಬಾಸ್ ಹೋಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 11 10ನೇ ವಾರಕ್ಕೆ ಕಾಲಿಟ್ಟಿದ್ದು ಕಂಟೆಸ್ಟೆಂಟ್ಸ್ ಎಲ್ಲರೂ ಕೂಡ ಭರ್ಜರಿಯಾಗಿ ಆಟವನ್ನು ಆಡ್ತಿದ್ದಾರೆ. ಇನ್ನು ನಿನ್ನೆ ಭಾನುವಾರದ ಎಪಿಸೋಡ್ನಲ್ಲಿ ಕಿಚ್ಚನ ಮಾತುಕತೆ ಸ್ಪರ್ಧಿಗಳಿಗೆ ನೀಡಿದಂತ ಟಾಸ್ಕ್ ಎಲ್ಲವೂ ಕೂಡ ನೋಡುಗರಿಗೆ ಖುಷಿ ನೀಡಿತ್ತು. ಭಾನುವಾರದ ಎಪಿಸೋಡ್ನಲ್ಲಿ ನಾಮಿನೇಟ್ ಆದ ಕಂಟೆಸ್ಟೆಂಟ್ಗಳಲ್ಲಿ ಎಲಿಮಿನೇಷನ್ ಪ್ರೋಸೆಸ್ ಇದ್ದೇ ಇರುತ್ತೆ. ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಧರ್ಮಕೀರ್ತಿರಾಜ್ ಅವರು ಎಲಿಮಿನೇಟ್ ಆಗಿ ಹೊರಹೋಗಿದ್ರು. ಈ ವಾರ ಯಾರಪ್ಪ ಎಲಿಮಿನೇಟ್ ಆಗ್ತಾರೆ ಎಂಬ ಪ್ರಶ್ನೆ ಪ್ರೇಕ್ಷಕರಲ್ಲಿ ಮೂಡಿತ್ತು. ಜೊತೆಗೆ ಚರ್ಚೆಗಳು ಕೂಡ ನಡೀತಾ ಇದ್ವು. ನಾಮಿನೇಟ್ ಆದ 7 ಜನರಲ್ಲಿ ಮೊನ್ನೆಯ ಎಪಿಸೋಡ್ನಲ್ಲಿ ಗೋಲ್ಡ್ ಸುರೇಶ್ ಅವರು ಸೇವ್ ಆಗಿದ್ರು. ಅದಾದ ನಂತರ ಉಳಿದ ಕಂಟೆಸ್ಟೆಂಟ್ಗಳಲ್ಲಿ ಐಶ್ವರ್ಯ ಅವರು ಹೋಗ್ಬೋದು ಅಥವಾ ಚೈತ್ರ ಅವರು ಹೋಗ್ಬೋದಾ ಎಂಬ ಮಾತುಕತೆಗಳು ಚರ್ಚೆಗಳು ಜೋರಾಗಿಯೇ ನಡೀತಾ ಇತ್ತು. ನಾಮಿನೇಟ್ ಆದವರಲ್ಲಿ ಶೋಭಾ, ಚೈತ್ರ, ಶಿಶಿರ್ ಹಾಗೂ ಐಶ್ವರ್ಯ ಅವರು ಉಳಿದುಕೊಂಡಿರ್ತಾರೆ. ನಂತರ ಬಿಗ್ ಬಾಸ್ ಎಲ್ಲಾ ಕಂಟೆಸ್ಟೆಂಟ್ಗಳಿಗೂ ಯಾರು ಮನೆಯಿಂದ ಹೊರ ಹೋಗಬೇಕು ಎಂದಾಗ ಹೆಚ್ಚಿನ ಜನ ಶೋಭಾ ಅವರ ಹೆಸರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಕಾರಣಗಳನ್ನ ಕೂಡ ಕೊಡ್ತಾರೆ. ಇದನ್ನ ಶೋಭಾ ಒಪ್ಪಿಕೊಳ್ತಾರೆ. ಹೌದು, ನನ್ನ ಈ ವಾರದ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಲಿಲ್ಲ ಎಂದು ಒಪ್ಪಿಕೊಳ್ತಾರೆ. ಅಂದ್ರೆ ಸುದೀಪ್ ಅವರು ಶೋಭಾ ಅವರೇ ನೀವು ಈ ವಾರ ಸೇಫ್ ಆಗಿದ್ದೀರಾ ಎಂದಾಗ ಶೋಭಾ ಕಣ್ಣೀರ್ ಹಾಕ್ತಾ, ಸರ್ ನನಗೆ ಈ ಮನೆಯಲ್ಲಿ ಇರೋದಿಕ್ಕೆ ಆಗ್ತಾ ಇಲ್ಲ, ನಾನು ಮನೆಯಿಂದ ಹೊರ ಹೋಗ್ತೀನಿ ಎಂಬ ಮಾತುಗಳನ್ನ ಆಡ್ತಾರೆ. ಇದಕ್ಕೆ ಸುದೀಪ್ ಅವರು ಸಮಾಧಾನ ಮಾಡ್ತಾರೆ. ಜೊತೆಗೆ ಶೋಭಾ ಅವರು ಕೂಡ ಮನೆಯಲ್ಲಿ ಇರೋದಕ್ಕೆ ಒಪ್ಕೊಳ್ತಾರೆ. ಅದಾದ ನಂತರ ಇನ್ನು ಉಳಿದ 3 ಕಂಟೆಸ್ಟೆಂಟ್ಗಳಲ್ಲಿ ಚೈತ್ರ ಅವರು ಸೇವ್ ಆಗ್ತಾರೆ. ಹಾಗೂ ಕೊನೆಯಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಅವರು ನಾಮಿನೇಟ್ ಆಗಿ ಎಲಿಮಿನೇಷನ್ ಜಾಗದಲ್ಲಿ ಕುಳಿತುಕೊಂಡಿರ್ತಾರೆ. ಐಶ್ವರ್ಯ ಹಾಗೂ ಶಿಶಿರ್ ಅಲ್ಲಿ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಹೋಗ್ಬೇಕು ಎಂದು ಕೇಳಿದಾಗ ಎಲ್ಲರೂ ಕೂಡ ಐಶ್ವರ್ಯ ಅವರ ಹೆಸರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆಗ ಶೋಭಾ ಅವರ ಚಾನ್ಸ್ ಬಂದಾಗ ಶೋಭಾ ಅವರು ಮತ್ತೆ ಸುದೀಪ್ ಅವರ ಹತ್ರ ರಿಕ್ವೆಸ್ಟ್ ಮಾಡಿ, ಸರ್ ನಾನು ನಿಮ್ಮ ಜೊತೆ ಮಾತನಾಡಬೇಕು ಎಂದು ಹೇಳ್ತಾರೆ. ಆದರೆ ಸುದೀಪ್ ಒಪ್ಪೋದಿಲ್ಲ. ಆದರೂ ಕೂಡ ರಿಕ್ವೆಸ್ಟ್ ಮಾಡ್ತಾರೆ ಮತ್ತು ಸುದೀಪ್ ಚಾನ್ಸ್ ಅನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಶೋಭಾ ಅವರು, ಸರ್ ನನಗೆ ಈ ಮನೆಯಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ, ನನ್ನ ಹೆಲ್ತ್ ಇಶ್ಯೂಸ್ ನನಗೆ ಕಾರಣವಾಗಿದೆ, ಜೊತೆಗೆ ನಾನು ತುಂಬಾನೇ ಲೋ ಆಗಿದ್ದೀನಿ, ನನಗೆ ಇರೋದಕ್ಕೆ ಆಗ್ತಾ ಇಲ್ಲ, ನಾನು ಮನೆಯಿಂದ ಹೊರ ಹೋಗ್ತೀನಿ ಎಂಬ ಮಾತುಗಳನ್ನು ಆಡ್ತಾರೆ. ಕಾರಣ, ನಿಮಗೆ ಓಟ್ ಹಾಕಿ ಸೇವ್ ಮಾಡಿದಂತ ಪ್ರೇಕ್ಷಕರಿಗೆ ನೀವು ಇದೇ ರೀತಿ ಉತ್ತರನ ನೀಡೋದು ಎಂಬ ಮಾತುಗಳನ್ನ ಸುದೀಪ್ ಆಡ್ತಾರೆ. ಇದಕ್ಕೆ ಶೋಭಾ ಅವರು ಸಾರಿ ಕೇಳ್ತಾ ಕಣ್ಣೀರನ್ನ ಹಾಕ್ತಾರೆ. ನಂತರ ಸುದೀಪ್, ಶೋಭಾ ನೀವು ಮನೆಯಿಂದ ಹೊರ ಹೋಗಬಹುದು ಹಾಗೂ ಶಿಶಿರ್ ಮತ್ತು ಐಶ್ವರ್ಯ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಎಂದು ಹೇಳ್ತಾರೆ. ಇದಾದ ಬಳಿಕ ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ಮುಗಿದಿತ್ತು. ಆದರೆ ಶೋಭಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರ ಅಥವಾ ಏನಾಯ್ತು ಎಂಬ ಕುತೂಹಲ ಎಲ್ಲರಲ್ಲೂ ಮೂಡಿತು. ಸಾಕಷ್ಟು ಜನ ಶೋಭಾ ಅವರು ಎಲಿಮಿನೇಟ್ ಆಗಿದ್ದಾರೆ, ಅಂದ್ರೆ ಮನೆಯಿಂದ ಹೊರ ಹೋಗಿದ್ದಾರೆ ಎಂಬ ಚರ್ಚೆಯನ್ನ ಮಾಡ್ತಾ ಇದ್ರು. ಆದ್ರೆ ಬಿಗ್ ಬಾಸ್ ಇಂದಿನ ಪ್ರೋಮೋವನ್ನ ಹೊರಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಶೋಭಾ ಅವರು ಕಣ್ಣೀರನ್ನು ಹಾಕ್ತಾ, ಬಿಗ್ ಬಾಸ್ ನನಗೆ ಇಲ್ಲಿ ಇರೋದಿಕ್ಕೆ ಆಗ್ತಾ ಇಲ್ಲ, ನನ್ನನ್ನು ಕ್ಷಮಿಸಿ ಬಿಡಿ, ಹಾಗೂ ನನಗೆ ವೋಟ್ ಮಾಡಿದ ಎಲ್ಲ ಪ್ರೇಕ್ಷಕರಿಗೂ ಕೂಡ ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ ಎಂಬ ಮಾತುಗಳನ್ನು ಆಡ್ತಾರೆ. ನಂತರ ಡೋರ್ ಓಪನ್ ಆಗುತ್ತೆ. ಆದರೆ ಶೋಭಾ ಅವರು ಬಿಗ್ ಬಾಸ್ ನನಗೆ ಮನೆಯಿಂದ ಹೋಗಬೇಕು ಅನ್ನಿಸ್ತಾ ಇಲ್ಲ ಎಂದು ಗಾರ್ಡನ್ ಏರಿಯಾದಲ್ಲಿ ನಿಂತುಕೊಂಡಿದ್ದಾರೆ. ಶೋಭಾ ಶೆಟ್ಟಿ ಅವರ ಈ ಎರಡೆರಡು ವರ್ತನೆ ನೋಡುಗರಿಗೆ ಅಂದ್ರೆ ಪ್ರೇಕ್ಷಕರಿಗೆ ಇಷ್ಟವಾಗ್ತಾ ಇಲ್ಲ. ಒಟ್ನಲ್ಲಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗ್ತಾರೆ, ಶೋಭಾ ಅವರು ಡಿಸಿಷನ್ನ ಚೇಂಜ್ ಮಾಡ್ತಾರಾ ಏನು ಎಂಬುದನ್ನ ಕಾದು ನೋಡಬೇಕಾಗಿದೆ.